ಚಾಪಿ ತೆಳಗೆ ನುಗ್ಗ್ಯಾರ ಅವರು ರಂಗೋಲಿ ಏನೋ ಅಂತಾರಲ್ಲ ಅದು ಅರ್ಥ. ಹಂಗೆ ಏನು ಮಾಡ್ತಾರೆ, ಬಂಗಾರ ಅಂಗಡಿ ಒಂದು ಫಿಕ್ಸ್ ಮಾಡ್ಕೊಂಬಿಟ್ಟಾರ. ಫಿಕ್ಸ್ ಮಾಡ್ಕೊಂಡು ನಿನ್ನ ಹಕ್ಕಪತ್ರ ಎ ಪ್ಲಾಟ್ ಕೊಡಬೇಕು, ಬಿ ಪ್ಲಾಟ್ ಕೊಡಬೇಕು, ಸಿ ಪ್ಲಾಟ್ ಒಂದೊಂದು ರೇಟ್ ಹಚ್ಚಾರ ಅವರು. ಎ ಪ್ಲಾಟಿಗೆ 1 ತೊಲಿ, ಬಿ ಇದ್ರೆ 2 ತೊಲಿ, ಸಿ ಇದ್ರೆ 3 ತೊಲಿ, ಡಿ ಇದ್ರೆ 4 ತೊಲಿ, 5 ತೊಲಿ ಅಂತ ಹಿಂಗೆ ಮಾಡ್ಕೊಂಡರು ಅವರು. ಮಾಡ್ಕೊಂಡು ಅಲ್ಲಿ ಏನು ಮಾಡೋದು, ಫೋನ್ ಹಚ್ಚಿ ಅಲ್ಲಿ ಅಂಥ ಬಂಗಾರ ಅಂಗಡಿ ಹೆಸರು ಹೇಳ್ತಾರೆ ಅವರು. ಹೇಳಿ ಕ್ಯಾಶ್ ಅಲ್ಲಿ ಏನೈತಿ 2 ತೊಲಿ ಬಂಗಾರ ತೊಗೊಂಡ್ರಲ್ಲೂ ಇವ್ರು ಯಾವಾಗ ಬಂಗಾರ ತೊಗೊಂಬರ್ತಾರಂದ್ರೆ ಅಲ್ಲಿ ತೊಗೊಂಬಂದಿನಿ ರೀ ಅವ್ರು ಫೋನ್ ಹಚ್ತಾನೆ, ಬಂಗಾರ ಅಂಗಡಿ ಆಗೈತ್ರಿ ಕೊಟ್ಟಾರ ಅನ್ಕೂಲ. ಇವ್ರು ಹೆಂಗೆ ಹೊಕ್ಕಾರಂದ್ರೆ ಚಡ್ಡಿ ಮ್ಯಾಗ ವಾಕಿಂಗ್ ಹೋದಂಗೆ ಹೊಕ್ಕಾರ, ಚಡ್ಡಿ ಹಾಕೊಂಡು. ನಾವು ಯಾಕೆ ಬಿಡಿಸ್ಕೋಬೇಕು ಅವ್ರನ್ನ? ನೋವು ಅವಂಗಾಗೈತಿ, ಅವ್ನ ತ್ರಾಸು. ಮತ್ತು ಅವ್ಗೆ ಎಷ್ಟು 20 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಾಗ ಮತ್ತು ನಾವು ಹಿಡಿದ್ರೆ ತಪ್ಪರದು. ಆ ಕಾರಣಕ್ಕಾಗಿ ಅವ್ನು ಹೊಡೆದ ಇವತ್ತು ತಪ್ಪಿಶೆಟ್ಟಿ ಅಧ್ಯಕ್ಷ ಆಗ್ಯಾನ. ಆದಮೇಲೆ ಬಾಗಲಕೋಟೆ ತಾನೊಬ್ಬ ಮುಳುಗಡೆ ಸಂತ್ರಸ್ತ, ಮೀಟಿ ಸಂತ್ರಸ್ತ ಅಲ್ಲವ, ಸಂತ್ರಸ್ತಲ್ಲ. ಆದರೂ ಇವನ್ನ ಅಧ್ಯಕ್ಷ ಮಾಡ್ಯಾರ. ಏನು ಜನರಿಗೆ ಏನು ತೊಂದರೆ ಆಗೈತಿ ನೋಡ್ಬೇಕು. ಇವತ್ತಲ್ಲಿ ಕಾಂಟ್ರಾಕ್ಟ್ರಲ್ಲ ಅವ್ರ ಸಂಬಂಧಿಕರ ಮಾಡ್ಕೊಂಬಿಟ್ರೆ ನಾವು ತಪ್ಪಿಶೆಟ್ಟಿ. ಚಪ್ಪಲ್ ತಗೊಂಡ್ ಬಿಡ್ತಾರೆ. ನೀವು ಆ ಪೊಸಿಷನ್ ಒಳಗೆ ನಿಂತಿದ್ದ ನೀವೇನ್ ಮಾಡ್ತಿದ್ರಿ? ಜಸ್ಟಿಸ್ ಕೇಳ್ತಿದ್ದೋ ಇಲ್ಲೋ? ನ್ಯಾಯ ಒದಗಿಸ್ಕೊಡ್ರಿ. ಇವಾಗ ನೀವ ಆ ತರ ಎಲ್ಲ ನಾವು ನೋಡಕತ್ತೀವಿ ಸೋಷಿಯಲ್ ಮೀಡಿಯಾ ಒಳಗೆ ಯಾವ ತರ ಕಮೆಂಟ್ಸ್ ಬರಕತ್ತಾವಂತ ಹೇಳಿ. ಇವಾಗ ಫಸ್ಟ್ ಆಫ್ ಆಲ್ ಕಮೆಂಟ್ಸ್ ಹಾಕೋಕಿನ ಮೊದ್ಲು ಏನ್ ತಪ್ಪದ ಏನ್ ಇಲ್ಲ ಎಲ್ಲಾನು ವಿಚಾರಿಸ್ಬೇಕಿಲ್ಲಿ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಸ್ನೇಹಿತರೆ, ವಿಟಿಡಿಗೆ ಸಂಬಂಧಪಟ್ಟಂತೆ ರೈತನೋರ್ವ ಅಧಿಕಾರಿಯ ಮೇಲೆ ಚಪ್ಪಲಿಯಿಂದ ಕೈ ಮಾಡಿರುವಂತಹ ಒಂದು ಘಟನೆ ಏನು ಬಾಗಲಕೋಟೆಯಲ್ಲಿ ನಡೀತು. ಸದ್ಯಕ್ಕೆ ಅದರ ಕುರಿತಾಗಿ ಅಥವಾ ಆ ಒಂದು ಸನ್ನಿವೇಶದಲ್ಲಿ ಇದ್ದಂತಹ DSSನ ನಾಯಕರಾಗಿರುವಂತಹ ಅಥವಾ ಮುಖಂಡರಾಗಿರುವಂತಹ ಪರಶುರಾಮ್ ನೀಲಾಯಕ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ನಿಜಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು, ನಂತರ ಅವರು ಒಂದು ಹೋರಾಟವನ್ನು ಮಾಡ್ತಾರೆ ಪರಶುರಾಮ್ ನೀಲನಾಯಕ್ನವರು. ತದನಂತರ ಆ ಹೋರಾಟದ ನಂತರ ಅನೇಕ ವಿಷಯಗಳು ಒಂದೊಂದೇ ಸುರುಳಿಯಾಗಿ ಬಿಚ್ಚುತ್ತಾ ಹೋಗ್ತವೆ. ಸದ್ಯಕ್ಕೆ ಪರಶುರಾಮ್ ನೀಲನಾಯಕ್ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮುಖ್ಯವಾಗಿ ಆ ಒಂದು ಘಟನೆ ನಡೆದಾಗ ತಾವು ಹಿಂದೆ ಇದ್ರಿ. ಸೊ ಅಲ್ಲಿ ವಸ್ತುಸ್ಥಿತಿ ನಿಜವಾಗ್ಲೂ ಏನು ನಡೀತು ಅನ್ನುವಂಥದ್ದು ಸರ್? ಅಲ್ಲಿ ಇವತ್ತು ನಾವು ಆಗಸ್ಟ್ 15ನೇ ತಾರೀಕಿಗೆ ಹೋದ ವರ್ಷ 25ನೇ ಇಸ್ವಿ ಒಳಗೆ ಅವತ್ತು ನಾವು ಅಹೋರಾತ್ರಿ 12 ಗಂಟೆಗೆ ನಾವು ಇಲ್ಲಿಂದ ರ್ಯಾಲಿ ಮಾಡಿದವರು. ಏನು ಹಕ್ಕುಪತ್ರ ಕೊಡಬೇಕು ಅಂತ ಕೊಡ್ಬೇಕಂತ 1 ವರ್ಷ ಆಗ್ಬೋದ್ರು ಅವ್ರು ಯಾವುದೂ ಕೊಟ್ಟಿರಲಿಲ್ಲ. ಮೀಟಿಂಗ್ ಆಗಬೇಕು, ಮೀಟಿಂಗ್ ಆದಾಗ ನಿಮ್ಮ ಮೀಟಿಂಗ್ದಾಗ ಟರಾವ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ವಿಚಾರಗಳನ್ನ ಹೇಳ್ಕೊತ ಬಂದರು ಅವರು. ಮುಂದೆ ಬೌಡಿ ಇರಲಿಲ್ಲ. ಮೀಟಿ ಅವ್ರು ತೀರ್ಕೊಂಡ್ಮೇಲೆ ಅವ್ರಿಗೆ ವಯಸ್ಸಾಗಿತ್ತು, ಮೀಟಿಂಗ್ ಮಾಡೋಕ್ಕಾಗಿಲ್ಲ. ತಪ್ಪಿಶೆಟ್ಟಿ ಮಾಡಿದರು. ಮಾಡಿ ಅವತ್ತೇನು ಮಾಡಿದ್ರು, ಇಲ್ಲ ಹಕ್ಕುಪತ್ರ ಕೊಡ್ತೀವಿ, ಕೆಲವು ಮಂದಿಗೆ ಅವು NOC ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಒಂದು ಜಾಹೀರಾತು ಬಿಟ್ರು ಅವರು. ಹೌದು, ನಮ್ಮ ಯಾಕೆ ಹಕ್ಕುಪತ್ರ ಕೊಡೋಣ ಅಂತ ನಾವು BDDಕ್ಕೆ ಹೋದ್ವಿ 10 ಗಂಟೆಗೆ. ಹೋದಾಗ ಅಲ್ಲಿದ್ದಂಥ ಚೀಫ್ ಇಂಜಿನಿಯರು ಮತ್ತು ಅವ SLO ಬಾರಿಗಿಡ್ದಂತ ಅವ್ನು ಕರ್ಕೊಂಡು ಚರ್ಚೆ ಮಾಡ್ಕೊತಿದ್ರು ಅವರು. ನೀವು ಅಲ್ಲಿದ್ದಾಗ ನಾವು ನಂಬಿಕೆ ಪೂರ್ವದಾಗ ಅವ್ರು ಚರ್ಚೆ ಮಾಡ್ಕೊತಿದ್ರು. ಅವರು ಮಾತಾಡಿ ಕೂತ ಅವಾಗ ಅವರು ಏನು ಮಾಡಿದ್ರಂದ್ರೆ ನಾವು ಬೈಯಾಕತ್ತಿದ್ವಿ ಅವ್ರಿಗೆ. ಸರಿಯಾಗಿ ಮಾತಾಡ್ರಿ ಅಂತ ನಮ್ಗೆ ಧಮ್ಕಿ ಮಾಡಿದ ಗೌಡ್ರ. ಮಾಡಿದ ಪಾಪ ಏನು ಗೊತ್ತಿರಾಕಿಲ್ಲ ಅಂತ ಅವಂಗೆ ಮಾಡಿದ ಎಲ್ಪ ನಿನಗೂ ಅವರು 20 ವರ್ಷ ಗಂಟ್ಲೆ ಈ ರೀತಿ ಅನ್ಯಾಯ ಮಾಡ್ರ ಅಂದ್ಕೂಲೆ ಹೌದು ಅಂದ್ಕೂಲೆ ಲಬ್ ಹೋಗ್ಕೊಂಬಿಟ್ಟವಲ್ಲಿ. ಹೋಗ್ಕೊಂಬಂದು ನಾನು ನಿಮ್ಮ ಜೊತೆ ಏನೈತಿ, ನನಗೂ ನ್ಯಾಯ ಕೊಡಿಸ್ರಿ, ನೀವು ಕೊಡ್ರಿ ಅಂತಂದ. ಏನಪ್ಪ ಮತ್ತು 20 ವರ್ಷದಲ್ಲೇ ನ್ಯಾಯ ಮಾಡಿ ರೋಡ್ ಮಾಡಿ ಎಲ್ಲ ಮಾಡಿ ಮತ್ತು ನಿನಗೇನು ಅನ್ಯಾಯ ಆಗೈತೆ, ಅವ್ರನ್ನ ಯಾರು ಅಂದ್ರೆ ಹುಡುಕ ಅಂತ ಹೇಳಿದ್ವಿ. ನಾವು ಹೊರ ನಿಂತಿದ್ವಿ. ಅವ ಬಿಟ್ಟ ಕರೆದ್ರ ಅವ್ನು ಕರೆದ ಬರಲಿಲ್ಲ. ಬರಲಿಯಾಗ ನಾವು ಅಲ್ಲಿಗೆ ಹೋದ ಚೇಂಬರ್ಗೆ ಹೋದ ಕೂಡಲೇ ಅವನ ಮ್ಯಾಗ ಶಬ್ದ ಬೇದವನೇ ನನ್ನ ಕಡೆ ನಿನಗೆ ಪಾಯ್ಲಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ. ನಾನು ನಿನ್ನ ಕಡೆ ಇಲ್ಲಂತೆ. ಮತ್ತು ಅವ ಬೈಟ್ದಾಗೂ ಹೇಳ್ಯಾನಲ್ಲ, ನಾನು ಮುಲ್ಲಾ ಕೂಡಿ ರಗಡ್ಸರ ಅಡ್ಡಾಡೀವಿ, ಅದ್ರ ಪಾಯ್ಲ್ ನನ್ನ ಕಡೆ ಇಲ್ಲ. ಪಾಯ್ಲ್ 3 ತಿಂಗಳದಾಗ ಬೇರೆದವ್ರ ಕಡೆ ಅವ ಗಂಜಾಳನ ಕಾಯಿ ಕೊಟ್ವಿ ಅಂತ ವಿಷಯ ಬಂತು ನಮಗೆ. ಮುಂದೆ ಅಲ್ಲಿ ಹೋದಾಗ ನಾವು ನಿಂತು ಏನು ಜಗಳ ಅಂತ ಹೋದಾಗ ಮತ್ತು ಅವನ ಚಪ್ಪಲಿ ಹೊಡ್ಯಾಕತ್ತ. ನಾವು ಯಾಕೆ ಬಿಡಿಸ್ಕೋಬೇಕು ಅವ್ರನ್ನ? ನೋವು ಅವಂಗಾಗೈತಿ, ಅವ್ನ ತ್ರಾಸು. ಮತ್ತು ಅವ್ಗೆ ಎಷ್ಟು 20 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಾಗ ಮತ್ತು ನಾವು ಹಿಡಿದ್ರೆ ತಪ್ಪರದು. ಆ ಕಾರಣಕ್ಕಾಗಿ ಅವ್ನು ಹೊಡೆದ ಕ್ಯಾಶಿ ತಪ್ಪಿಶೆಟ್ಟಿ ಏನದು ವೇದಿಕೆ ಮಾಡಿದ್ದ. ಅಲ್ಲಿ ಮಲ್ಕೊಂದ ಅವರ ಮಾತೆಲ್ಲ ಕೂಡಿ ಕಳಿಸಿದ್ರು. ಮತ್ತು ಅವ್ನು ತಪ್ಪಿಶೆಟ್ಟಿ ಚರ್ಚೆ ಮಾಡ್ಬೇಕಾಗಿತ್ತಲ್ಲ ಅದನ್ನು, ಯಾಕೆ ಏನು ಹಿಂಗ್ಯಾಕಾತು ಏನಿಲ್ಲ ರೈತರು. ಯಾಕಂದರೆ ತಪ್ಪಿಶೆಟ್ಟಿ
ಮೊದಲಿಂದೂ ರೈತರ ವಿರೋಧಿ ಅವ. ಸಂತ್ರಸ್ತ ನೋವು ನಮ್ಗೆ ಅರ್ಥ ಆಗದ. ಯಾಕಂದ್ರೆ ಅವ ಸುಮಾರು 15-20 ವರ್ಷದಿಂದ 20 ವರ್ಷನೇ ಆಗಿರ್ಬೋದು ಬಹುಶಃ ಅದು ಕಳಪೆ ಬೀಜಗಳನ್ನ ಮಾರಿದ್ದ. ಮಾರಿದಾಗ ಇಡೀ ಜಿಲ್ಲೆ ಜನ ಇವನ್ನ ಹೊಡ್ಯಾಕೆ ಓಡಾಡಿದ್ರು ಆ ಟೈಮ್ದಾಗ. ಅಂಥವು ಇವತ್ತು BTD ಅಧ್ಯಕ್ಷ ಆಗ್ಯಾನ. ಮತ್ತು ಯಾರಿಗೆ ನ್ಯಾಯ ಸಿಗತೈತೆ ಅಲ್ಲಿ? ನ್ಯಾಯ ಸಿಗಕ್ಕೆ ಸಾಧ್ಯನೇ ಇಲ್ಲಲ್ಲ ಅದು. ಅದಕ್ಕೆ ನಾವು ಮತ್ತು ಅಂಥವನ್ನ ಯಾರು ಭ್ರಷ್ಟರದಾರ ಹತ್ತಿಕ್ಕಂಥ ಕೆಲಸನೇ ನಮ್ಮ ಜನರದ. ನಾವೇನು ಮಾಡ್ತೀವಿ, ಅವ ನಮ್ಮ MLA ರೀ, ಇವ ನಿಮ್ಮ MLA ರೀ, ಇದನ್ನ ಹೊಂಟಿವಿ ನಾವು. ಅದು ನಮಗೆ ಟೋಟಲಿ ವಂಚನೆ ಮಾಡ್ಕೊತ ಹೊಂಟ್ರ. ಅದಕ್ಕೆ ಅವತ್ತು ನಾವು ಆ ಪಾಲ್ದಾಗಿದ್ವಿ. ಆಮೇಲೆ ಅವ್ನು ಹೊಡೆದ ಕಳಿಸಿ ನಾವು ಬಿಡ್ಸಕ್ಕೆ ಹೋಗಲಿಲ್ಲ. ಮತ್ತು ನೋವಾಗೈತಿ ಅವಾಗ ನಾವು ಮೌನವಾಗಿ ನಿಂತೀವಿ ಅಲ್ಲಿ. ಈ ರೀತಿ ಆಯ್ತು. ಮುಂದೆ ಇವತ್ತು BTD ಒಳಗೆ ಏನಾಗೈತೆ ಅಂದ್ರೆ ಕೆಲವು ಸಂಘ ಸಂಸ್ಥೆಗಳು ಕಾಂಗ್ರೆಸ್ಸು ಮತ್ತು BJP ಅವರು ಕೆಲವು MLAಗಳು 4-5 ಎಕರೆ ಲ್ಯಾಂಡ್ ತೊಗೊಂಡು ಕೂತಾರ ಅನ್ನೋಂಥದ್ದು ಬಂದೈತೆ ನಮ್ಮ ಗಮನಕ್ಕೆ. ಇನ್ನೂ ಅದು ಏನೈತಿ ನಾವು ಹಡ್ಡದಾಗ ಗೊತ್ತಾಗೋದು. ಅಂದ್ರೆ ಮುಳುಗಡೆ ಸಂತ್ರಸ್ತರಲ್ಲ ಅವರು, ಬೇರೆ ಬೇರೆ ಕ್ಷೇತ್ರದಾಗ MLAಗಳು ಅವರು. MLAಗಳಿಗೆ ಇವರು 2 ಎಕರೆ 3 ಎಕರೆ ಸಂಸ್ಥೆಗೆ ತೊಗೊಂಡಾರ ಇವರು. ಅದು ಒಂದು ಅಪರಾಧನಲ್ಲ. ಇವತ್ತು ತಪ್ಪಿಶೆಟ್ಟಿ ಅಧ್ಯಕ್ಷ ಆಗ್ಯಾನ. ಆದಮೇಲೆ ಬಾಗಲಕೋಟೆ ತಾನೊಬ್ಬ ಮುಳುಗಡೆ ಸಂತ್ರಸ್ತ, ಮೇಟಿ ಸಂತ್ರಸ್ತ ಅಲ್ಲವ, ಸಂತ್ರಸ್ತ ಅಲ್ಲ. ಆದರೂ ಇವನ್ನ ಅಧ್ಯಕ್ಷ ಮಾಡ್ಯಾರ. ಏನು ಜನರಿಗೆ ಏನು ತೊಂದರೆ ಆಗೈತಿ ನೋಡ್ಬೇಕು. ಇವತ್ತಲ್ಲಿ ಕಾಂಟ್ರಾಕ್ಟ್ರಲ್ಲ ಅವ್ರ ಸಂಬಂಧಿಕರ ಮಾಡ್ಕೊಂಬಿಟ್ರೆ ನಾವು ತಪ್ಪಿಶೆಟ್ಟಿ. ಮತ್ತು ಅಲ್ಲಿ ಏನು ಉಳಿದೈತಿ ಈಗ ಅಲ್ಲಿ? ಬಹುಶಃ ಅದನ್ನು ಟೋಟಲಿ ಈಗ ಅಲ್ಲಿ ಮಾಡೋರೆಲ್ಲ ಅವನು ಸಂಬಂಧಿಕರು ಅದಾರ, ಅವರು ಶೆಟ್ರ್ ಅದಾರ ಎಲ್ಲರೂ. ಅವು ಎಶಲ್ಲು ಗಿಶಲ್ಲು ಎಲ್ಲ ಅದಾರ. ಒಬ್ಬನ ಹೆಸರು ಸುಮ್ಮ ಕುಂದ್ರಿಸಿಟ್ಟಾರ, ಚೀಫ್ ಇಂಜಿನಿಯರ್ ಅವ SC. ಅವನು ಸುಮ್ಮ ಮೌನವಾಗಿ ಕುಂದಿಸ್ಬಿಟ್ಟಾರ. ಸಹಿ ಮಾಡೋದು ಬ್ಯಾಡದಲ್ಲಿ ಬಿಡೋದು, ಆ ರೀತಿ ಮಾಡಿಬಿಟ್ರ. ಏನಾಗೈತಿ ಇವತ್ತು ಅಂಥ ಪರಿಸ್ಥಿತಿ ಇವತ್ತು ಬಾಗಲಕೋಟೆ ನಿರ್ಮಾಣ ಆಗೈತಿ. ಸರ್, ಅಂದರೆ ಅದಾದ ನಂತರ ಮತ್ತೆ ಅವರೆಲ್ಲ ಸಂಘದವರು, ಅಂದರೆ ನೌಕರ ಸಂಘದವರು ಒಂದಾದರು, ಅವರ ಅಧ್ಯಕ್ಷರು ಒಂದಾದರು. ನಂತರ ಓಕೆ, ಅದಾದ ನಂತರ ಪ್ರತಿಭಟನೆಗೂ ಸಹ ಇಳಿತಾರೆ. ರೈತನನ್ನು ಬಂಧಿಸಬೇಕು ಅಂತ ಆಗ್ರಹ ಮಾಡ್ತಾರೆ. ನಂತರ ನೀಲನಾಯಕ್ ಸಾಹೇಬರು ಹಿಂದೆ ಸುಮ್ಮನೆ ನಿಂತ್ಬಿಟ್ರು ಅನ್ನುವಂತಹ ಮಾತುಗಳನ್ನು ಸಹ ಹೇಳ್ತಾರೆ. ಬಿಡಿಸ್ಕೊಳಕ್ಕೆ ಹೋಗಲಿಲ್ಲ ನೀಲನಾಯಕ್ ಸಾಹೇಬರು ಅನ್ನೋದು. ನೋವಾಗಿದ್ದು ನನಗೆ, ನೋವಾಗಿದ್ದು ಅವಂಗೆ. ಮತ್ತು ನಾವು ಯಾಕೆ ಎಂಟ್ರಬೇಕು? ಇವತ್ತು ನಾವು ನೀನು ಹೋರಾಟ ಮಾಡಿದ್ವಿ, ಬರ್ಬೇಕಾಗಿತ್ತಲ್ಲ ಎಲ್ಲರೂ ನೌಕರ ಸಂಘದವರು. ನಿನ್ನ ಹೋರಾಟ ಮಾಡಿದ್ವಿ ನಾವು, ಬರ್ಬೇಕಲ್ಲ, ಬರಲಿಲ್ಲ. ಇವತ್ತು ಅವಾಗ ಏನೈತಿ ಅಂಕದಾಗ ಚಪ್ಪಲಿಲೇ ಹೊಡೆದಾಗ ಅವಾಗ ಯಾವ ನೌಕರ ಸಂಘಗಳು ಬರಲಿಲ್ಲ. ಅವತ್ತು ಅವ್ರು ಬಂದವ್ರು ಯಾರು? ಏನು ಭ್ರಷ್ಟರನ್ನು ರಕ್ಷಣೆ ಮಾಡ್ತಾನಲ್ಲ ಪ್ರಕಾಶ್ ತಪ್ಪಿಶೆಟ್ಟಿ, ಅವ ಬರ್ತಾನೆ, ಅವ್ನು ರಕ್ಷಣೆ ಮಾಡ್ತಾರೆ. ಮರುದಿವ್ಸ ಏನೈತಿ ನೌಕರರಿಗೆ ಅನ್ಯಾಯ ಆಗೈತೆ ಅಂತ ಇವರು ಹೋರಾಟ ಮಾಡ್ತಾರೆ. ಇವರು ಭ್ರಷ್ಟರು, ಅವನೂ ಭ್ರಷ್ಟರು. ಯಾಕಂದ್ರೆ ಇವರು ನೌಕರ ಸಂಘ ಈಗ ಮೊನ್ನೆ ಕೆರೂರೊಳಗೆ PSI ಪೊಲೀಸು ರೊಕ್ಕ ತಿಂದು ಟ್ರ್ಯಾಪ್ ಆಗಿ ಜೈಲಿನಾಗ ಹೋಗಿ ಬಂದರು. ಎಷ್ಟೋ ಮಂದಿ PDOಗಳು ಆಗಿದ್ರು, ಎಷ್ಟೋ ಮಂದಿ ತಲಾಟಿಗಳು ಆದರು. ಆದರೂ ಅವ್ರ ಹೋರಾಟಕ್ಕೆ ಇವ್ರು ಹೋಗಂಗಿಲ್ಲ. ಅವ್ರಿಗೆ ಮತ್ತು ಇದಾದಂಗಲ್ಲ ಅದು. ಯಾಕಂದರೆ ಇವರು ತುಳುಗ್ರು, ಇವ್ರು ನೌಕರ ಸಂಘ. ಯಾಕಂದರೆ ಇವ್ರು ಇಲೆಕ್ಷನ್ ನಿಂತು NGOಗಳು ಬೇಕಾತಂದ್ರೆ ಓಟ್ ಹಾಕಿಸ್ಬೇಕಾರೆ ಅರ್ಧ ತೊಲಿ ಬಂಗಾರ. ನಾನು ಅದ್ರ ಇದ್ದೆ, ನಾನು ಅದನ್ನೇ ಅವ್ರ ಜೊತೆ. ನಾವು ಅಧ್ಯಕ್ಷ ಆಗ್ಬೇಕಾರು ಫಸ್ಟ್ ಆಗ್ಬೇಕಾರೆ ಫ್ರಂಟ್ ಲೈನ್ದಾಗ ನಿಂತು ನಾ ಕೆಲಸ ಮಾಡಿ ಅವನ್ನ ಅಧ್ಯಕ್ಷ ಮಾಡಿದ್ದೆ. ಇವತ್ತು ಏನಪ್ಪ ಅಂದ್ರೆ ಒಂದೊಂದು 60 ತೊಲಿ ಬಂಗಾರ ಕೊಟ್ಟು ಅಧ್ಯಕ್ಷ ಆಗ್ಯಾರ ಅವರು. ಮತ್ತು ಇವರು ಭ್ರಷ್ಟಲ್ಲ. ಮತ್ತು ಈ ಸಂಘ ಯಾಕಿರ್ಬೇಕು ಅದನ್ನು? ಅದಕ್ಕೆ ಸರ್ಕಾರಕ್ಕೆ ಮತ್ತು ಲೋಕಾಯುಕ್ತಕ್ಕೆ ಅದನ್ನು ನಿಷೇಧ ಮಾಡ್ರಿ ಸಂಘ. ಸರ್, ಇನ್ನು ಮತ್ತೊಂದು ನೀವು ಬಾಂಬ್ ಸಿಡಿಸಿರುವಂಥದ್ದು ಏನು ಅಂತಂದರೆ ಇವರ ಹಣದ ವ್ಯವಹಾರ ಅಥವಾ ಲಂಚದ ವ್ಯವಹಾರ ಎಲ್ಲಿ ಆಗುತ್ತೆ ಅಂದರೆ ಬಂಗಾರದ ಅಂಗಡಿಯಲ್ಲಿ ಅನ್ನುವಂಥದ್ದು. ಈಗೇನು ಮಾಡ್ತಾರೆ ರೀ ಅವರು? ಈಗ ರೊಕ್ಕ ತೊಗೊಂಡ್ರೆ ರೆಕಾರ್ಡಿಂಗ್ ಮಾಡ್ಕೋತಾರೆ. ನಮ್ಮಂಥವ್ರೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ರೊಕ್ಕ ಎಷ್ಟು ಕೊಡ್ತೀವಿ ಅಂತ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಚಾಪಿ ತೆಳಗೆ ನುಗ್ಗ್ಯಾರ ಅವರು. ರಂಗೋಲಿ ಏನೋ ಅಂತಾರಲ್ಲ ಅದು ಅರ್ಥ. ಹಂಗೆ ಏನು ಮಾಡ್ತಾರೆ, ಬಂಗಾರ ಅಂಗಡಿ ಒಂದು ಫಿಕ್ಸ್ ಮಾಡ್ಕೊಂಬಿಟ್ಟಾರ. ಫಿಕ್ಸ್ ಮಾಡ್ಕೊಂಡು ನಿಂದ ಹಕ್ಕಪತ್ರ A ಪ್ಲಾಟ್ ಕೊಡ್ಬೇಕು, B ಪ್ಲಾಟ್ ಕೊಡ್ಬೇಕು, C ಪ್ಲಾಟ್ ಒಂದೊಂದು ರೇಟ್ ಹಚ್ಚಾರ ಅವರು. A ಪ್ಲಾಟಿಗೆ 1 ತೊಲಿ, B ಇದ್ರೆ 2 ತೊಲಿ, C ಇದ್ರೆ 3 ತೊಲಿ, D ಇದ್ರೆ 4 ತೊಲಿ, 5 ತೊಲಿ ಅಂತ ಹಿಂಗೆ ಮಾಡ್ಕೊಂಡಾರ ಅವರು. ಮಾಡ್ಕೊಂಡು ಅಲ್ಲಿ ಏನು ಮಾಡೋದು, ಫೋನ್ ಹಚ್ಚಿ ಅಲ್ಲಿ ಅಂಥ ಬಂಗಾರ ಅಂಗಡಿ ಹೆಸರು ಹೇಳ್ತಾರೆ ಅವರು. ಹೇಳಿ ಕ್ಯಾಶ್ ಅಲ್ಲಿ ಏನೈತಿ 2 ತೊಲಿ ಬಂಗಾರ ತೊಗೊಂಡ್ರಿಲ್ಲೋ. ಇವ್ರು ಯಾವಾಗ ಬಂಗಾರ ತೊಗೊಂಬರ್ತಾರೆ ಅಂದ್ರೆ ಅಲ್ಲಿ ಅವ್ನು ತೊಗೊಂಬಂದೇನು ರೀ, ಅವ್ರು ಫೋನ್ ಹಚ್ತಾನೆ ಬಂಗಾರ ಅಂಗಡಿ ಆಗೈತೆ ರೀ, ಕೊಟ್ಟರೆ ಅನುಕೂಲ. ಇವ್ರು ಹೆಂಗೆ ಹೊಕ್ಕಾರಂದ್ರೆ ಚಡ್ಡಿ ಮ್ಯಾಗ ವಾಕಿಂಗ್ ಹೋದಂಗೆ ಹೊಕ್ಕಾರ. ಚಡ್ಡಿ ಹಾಕೊಂಡು ಹೋಗಿ ವಾಕಿಂಗ್ ಮಾಡ್ಕೊಂಡು ಅದನ್ನು ಬಂಗಾರ ತೊಗೊಂಡು ಮನೆಗೆ ಹೋಗ್ತಾರೆ. ಈ ರೀತಿ ಲೆಕ್ಕಾಚಾರ ನಡೆಯುತ್ತೆ. ಇವತ್ತು ಲೋಕಾಯುಕ್ತರು ಸಾಕಷ್ಟು ನಾವು ಅರ್ಜಿ ಕೊಟ್ವಿ.
ಲೋಕಾಯುಕ್ತೊಳಗೂ ಕೆಲವೊಂದು ಅಧಿಕಾರಿಗಳು ಒಳ್ಳೆಯವ್ರದಾರ, ಅಲ್ಲಿ ಕೆಲವೊಂದು ಅಧಿಕಾರಿಗಳು ಹೊಲಸದಾರ ಅಲ್ಲಿ. ಅದನ್ನು ಮತ್ತು ಲೋಕಾಯುಕ್ತರಿಗೆ ಹೇಳಿ ಅದನ್ನು ಸ್ವಚ್ಛ ಮಾಡಿರಿ, ಹೊಲಸು ಸ್ವಚ್ಛ ಮಾಡಿರಿ ಅಂತೇಳಿ ನಾವು ಅದು ದಾಖಲೆನೂ ಸಿಕ್ಕೈತೆ ಅವರು ಡೀಲಿಂಗ್ ಮಾಡೋದು ಎಲ್ಲ ಮಾಡೋದು. ಕೆಲವು ಕೆಳವರ್ಗದ ನೌಕರಸರು ಅದಕ್ಕೆ ಅವು ಭಾಳ ವರ್ಷದಿಂದ ಅಲ್ಲಿ ಅದಾರ, ಅದನ್ನು ಈಗ ಗಮನಕ್ಕೆ ತಂದೀವಿ ಎಲ್ಲರಿಗೆ. ಮತ್ತು ಆಗ್ಬೇಕಾದ್ರೆ ಜನರಿಗೆ ನ್ಯಾಯ ಸಿಗಬೇಕಲ್ಲ. ಹಾಂ ಸರ್, ಅದಾದ ನಂತರ ತಾವು ಹೋರಾಟಕ್ಕೆ ಇಳಿತೀರಿ, ಅನೇಕ ಜನಸಮೂಹ ನಿಮ್ಮ ಹಿಂದೆ ಇರುತ್ತೆ. ಅಲ್ಲಿ ಏನಾಯಿತು? ತದನಂತರ ಮುಂದಿನ ಕ್ರಮಗಳು ಹೇಗೆ ಅನ್ನುವಂಥದ್ದು? ಈಗಂಕರು ಲೋಕಾಯುಕ್ತಕ್ಕೆ ಕೊಟ್ಟಿವಿ, ಅವರು ಸ್ಪಂದನೆ ಮಾಡ್ಯಾರ. ಈಗ ಅವ ಏನು ಚಪ್ಪಲಿ ಹೊಡೆದ ತಕ್ಷಣ ಇವತ್ತು ನಾವು ನಿನ್ನೆ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದಾಗ ಮಕ್ಕೊಂದಂಥ ಲೋಕಾಯುಕ್ತ ಎಚ್ಚರ ಆಗಿಬಿಡುತ್ತೆ. ಎಚ್ಚರಾಗಿ ಆ ರೈತಗೆ ಏನು 20 ವರ್ಷದಿಂದ ಅನ್ಯಾಯ ಆಗಿತ್ತು ಅದರ ಪರವಾಗಿ ಮೋಟ್ ಕೇಸ್ ಮಾಡಿದ್ರು. ಅದು ಒಂದು ಶಕ್ತಿ. ನಾವು ಮಕ್ಕೊಂದವ್ರನ್ನ ಎಬ್ಬಿಸೋದು ನಮ್ಮ ಸಂಘಟನೆ ಕೆಲಸ. ಎಚ್ಚರಾಗಿ ಇವಾಗ ಮೋಟ್ ಕೇಸ್ ಮಾಡಿದರು. ನಿಮ್ಮೂ ನಾವು ಕೆಲಸ ಮಾಡ್ತೀವಿ, ನಮಗೊಂದಿಷ್ಟು ಅವಕಾಶ ಕೊಡ್ರಿ, ಡಾಕ್ಯುಮೆಂಟ್ಸ್ ಕೊಡ್ರಿ, ಅದಕ್ಕೆ ನಾವು ಮಾಡ್ತೀವಿ. ಇಲ್ಲಾಂದ್ರೆ ನಮ್ದು ಏನಿತ್ತಂದ್ರೆ ಇವತ್ತು CRCL ಪೊಲೀಸ್ ಇಲಾಖೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನದೊಳಗೆ ಒಂದು ಪ್ರಕರಣ ದಾಖಲು ಮಾಡಿದ್ವಿ ಒಟ್ಟರ ಮ್ಯಾಗ. ಅದು ನಾವು ಸ್ಟಾಪ್ ಮಾಡಿದ್ವಿ. ಸಂಡೇ ದಿವಸ ಅವ ಏನು ಗುಳೇದ ಗುಡ್ಡ ಅದಲ್ಲ, ಯಾರೋ ಹೊಳಬ ಶೆಟ್ಟಿ ಸಾಲಿಯಲ್ಲಿ ಏನಪ್ಪ ಅಂದ್ರೆ ಮುಳುಗಡೆ ಸಂತ್ರಸ್ತಲ್ಲ, ಏನೂ ಅಲ್ಲ. ಅಲ್ಲಿದ್ದಂಥ 72ನೇ ಸೆಕ್ಟರ್ನ ಸಫಾಯಿ ಕರ್ಮಚಾರಿಗಳದಾರ ಅಲ್ಲಿ. ದುಡಿಯುವಂಥ ಜನ ಐತೆ ಅಲ್ಲಿ. ಅವರಿಗೆ ಅದನ್ನು ಕನ್ನಡ ಶಾಲೆ ಮಾಡಬೇಕು, ಸ್ಕೂಲ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇತ್ತು. 2 ವರ್ಷದಿಂದ ಅಲ್ಲಿ 1 ವರ್ಷದಿಂದ ಅವ್ರಿಗೆ ಮನೆಗೆ ಕೊಟ್ಕೊತಿದ್ದೀವಿ, ಆದರೆ ಅವ್ನು ತೆಗಿಯಕ್ಕೆ ಹೋಗಿದ್ದಿಲ್ಲ. ಅದಕ್ಕೆ ಸಂಡೇ ದಿವಸ ಮಕ್ಳು ಇರೋಂಗಿಲ್ಲ ಅಂತ ಕೀಲಿ ಹಾಕ್ಬೇಕಂತ ವಿಚಾರ ಇಟ್ಕೊಂಡ್ವಿ. ಅದೆಲ್ಲ ಲೋಕಾಯುಕ್ತರು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಾವು ಕಾದು ನೋಡ್ಬೇಕಲ್ಲ. ಇನ್ನು ಇವ್ರು ಎಷ್ಟು ಲೆಕ್ಕಾಚಾರ ಐತೆ ನೋಡ್ಬೇಕಲ್ಲ. ಮುಂದಿನ ಹೋರಾಟಕ್ಕೆ ಬೇಕಲ್ಲ ನಮಗೆ ಅವು. ಸರ್, ಅಂದರೆ ಅಧಿಕೃತವಾಗಿ ಲೀಸ್ ತೊಗೊಂಡಿರುವಂಥದ್ದು ಅದಕ್ಕೇನು ಮಾಡೋಕ್ಕಾಗಲ್ವ? ಅಲ್ಲ, ಅಧಿಕೃತ ಲೀಸ್ ಅವ್ರಿಗೆ ಸಂಬಂಧಪಡಂಗಿಲ್ಲ. ಇವತ್ತು ಗೋರ್ಮೆಂಟ್ ಮೊರಾರ್ಜಿ ಶಾಲೆ ಹಾಸ್ಟೆಲ್ಗಳಿಗೆ, ಪ್ರೈಮರಿ ಸ್ಕೂಲ್ಗಳಿಗೆ ಇವರು ಬಿಟ್ಟಿದ್ದವ್ರು ಕೊಡಕ್ಕೆ ತಯಾರಿಲ್ಲ. ಇಂಥವ್ರಿಗೆ ಯಾವುದೇ ಲೀಸ್ಗಳು ಷರತ್ತುಗಳು ಇಲ್ಲಾರ್ದ ಇವ್ರಿಗೇನೈತಿ ಲೀಸ್ ಕೊಡ್ತಾರೆ. ಮತ್ತು ಇವ್ರೇನೈತಿ ಸರ್ಕಾರದಿಂದ ಕೋಟಿರಲಿ ಅನುದಾನ ತಂದು ಅದನ್ನು ಅಭಿವೃದ್ಧಿ ಮಾಡ್ತಾರದು ತಮ್ಮ ಸ್ಕೂಲ್ ಸಲುವಾಗಿ. ಕೋಟಿರಲಿ ಅನುದಾನ ತಂದು ಅದನ್ನು ಅಭಿವೃದ್ಧಿ ಮಾಡ್ಕೋತಾರೆ. ಇದು ಅನ್ಯಾಯ ಅಲ್ಲ. ಮತ್ತು PR ಏನು ಲಕ್ಷಗಟ್ಟಲೆ ಫೀ ತೊಗೋತಾರೆ. ಇಷ್ಟೊಂದು ಭ್ರಷ್ಟಾಚಾರ ಐತೆ ಅವರಲ್ಲಿ. ಅಂದರೆ ಪರಶುರಾಮ್ ನಿಲ್ನವರು ಇನ್ನು ಸ್ವಲ್ಪ ಕಾದು ನೋಡ್ತಾರೆ ಅಂತನೋದು ಇಲ್ಲ, ಅದು ನಾವು ಕಾಯಬೇಕಲ್ಲ. ನಮ್ಮ ಚಳವಳಿ ಬೇಕಲ್ಲ. ಅದು ಜನರಿಗೆ ಒಂದೇ ದಿವ್ಸನ್ಯಾಗ ಹೋರಾಟ ಮಾಡಿ ಮುಗಿಸೋದಲ್ಲ. ಎಷ್ಟೋ ನಿರಂತರವಾಗಿ ಹೋರಾಟಗಳಿದ್ದಾಗ ಜನ ಜಾಗೃತರಾಕ್ಕಾರ. ಯಾರೆಲ್ಲ ಜನ ಇವತ್ತು ನನಗೆ ಸಾಕಷ್ಟು ಜನ ನಗರದೊಳಗಿದ್ದಂಥ ಜನ ಸರ ನಿಮ್ಮ ಪಾದಕ್ಕೆ ನಮಸ್ಕಾರ ರೀ ಅಂತಂದ್ರೆ. ಯಾಕಂತ ನಾ ಕೇಳಿದೆ. ಯಾಕಂದ್ಕೂಲೆ ನಾವು 1000 ಸಲ ಅವ್ರ ಕಾಲಿಗೆ ಬಿದ್ದೀವಿ, ಅಧಿಕಾರಿಗಳ ಕಾಲಿಗೆ. ಇವತ್ತಿಗೂ ನಮ್ಗೆ ಕೆಲಸ ಆಗಿಲ್ಲ. ನಿಮ್ಗೆ 1 ಸಲ ಬೀಳ್ತೀರಿ, ಭಾಳ ಒಂದು ಒಳ್ಳೆಯ ಕೆಲಸ ಮಾಡಿರಂತ ಆ ಜನ ನಮ್ಗೆ ಬೆಂಬಲ ಕೊಟ್ಟರು. ಇವತ್ತು ನೋಡ್ರಿ, ಆ ಮೊಬೈಲ್ನಾಗೆಲ್ಲ ಅದು ಬಂದಿದ್ದ ಮೇಲೆ ಯಾರೂ ಅವ್ರ ಪರವಾಗಿ ಹೇಳಿಲ್ಲ. ಎಲ್ಲ ಜನ ಏನಪ್ಪ ಅಂದ್ರೆ ಅವ್ರು ಬೈಯೋದ ನವನಗರ ಆಕಿನ ಗಣ್ಣ ಅಭಿವೃದ್ಧಿ ಮಾಡಿದ ಅಂತ ಹೇಳ್ಕೊತಾರೆ ಹೇಳ್ತಾರೆ ಅವರು. ಅಲ್ಲ, ಒಂದು ಸೆಕ್ಯೂರಿಟಿ ಮೇಂಟೈನ್ ಇದೆ ಇಲಾಖೆದ್ದು. ಇವತ್ತು ಹೆಂಡ್ರು ಮಕ್ಕಳು ಕೂಡ ಹೇಳ್ತಾರೆ ನಮ್ಮ ಅಪ್ಪರು ಹಂಗೆ ಮಾಡಿದ್ರು, ಈ BTD ಹಿಂಗೆ ಮಾಡಿದ್ರು. ಅದು ಅಪರಾಧ ಅಲ್ಲ ಅದು. ಗೌಪ್ಯತೆಯನ್ನು ಕಾಪಾಡಬೇಕದ ಇಲಾಖೆದ್ದು. ಮತ್ತು ಇವ್ರು ಏನು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರಂದ್ರೆ ಮತ್ತು ಅದು ತಪ್ಪಲ್ಲ. ಅದು ಇವರು ಏನದಾರ ಇಲ್ಲ ಅಧಿಕಾರಿಗಳು 2 3 ಸೈಟ್ ತೊಗೊಂಡು ಮುಳುಗಡೆ ಸಂತ್ರಸ್ತರಲ್ಲ ಇವರು. ಅವ್ರ ಹೆಂಡ್ರ ಹೆಸರಲ್ಲೇ ಮಾಡ್ಯಾರ ಇವರು, ಹೆಂಡ್ರ ತಂಗಿಗಳ ಹೆಸರಲ್ಲೇನೂ ಮಾಡ್ಯಾರ ಇವರು. ಇಂಥ ಒಂದು ವ್ಯವಸ್ಥೆ ಐತಿ. ಅಂದರೆ ಸರ್, ಯಾವುದೇ ಪಕ್ಷ ಬಂದರೆ ಇದೇ ರೀತಿ BTD ಮುಂದುವರೆದಿದೆಯಾ ಹಿಂದೆ ಅನ್ನೋದು? ಯಾವಾಗಾದ್ರೂ ಇದೇ ಪರಿಸ್ಥಿತಿ ಐತೆ. ಅಲ್ಲೇನು ಕಾಂಗ್ರೆಸ್ ಬಂದರು, ಅದ ಕಾಂಗ್ರೆಸ್ ಇರೋರು ಪಾಟೀಲ್ರ, BJP ಇರೋರು ಪಾಟೀಲ್ರ, ಹೌದಲ್ಲ. ಅಲ್ಲಿರೋರು ಗೌಡ್ರೆ, ಇಲ್ಲಿರೋರು ಗೌಡ್ರ. ಮತ್ತು ಗೌಡ್ರ ದರ್ಬಾರ ಇರೋದಲ್ಲ. ಅದು ಯಾರು ಹೋರಾಟಗಾರಿಗೆ ಅಧ್ಯಕ್ಷ ಮಾಡಂಗಿಲ್ಲ ಅವ್ರು. ನ್ಯಾಯ ಕೊಡಿಸೋ ರೈತರಿಗೆ ಮಾಡಂಗಿಲ್ಲ, ದಲಿತರಿಗೆ ಮಾಡಂಗಿಲ್ಲ, ಹಿಂದುಳಿದ ವರ್ಗದವ್ರನ್ನ ಅಧ್ಯಕ್ಷ ಮಾಡಂಗಿಲ್ಲ. ಏನಿದ್ರು ಅವ್ರ ಪಾರ್ಟಿ ಅವ್ರನ್ನ ಮಾಡೋರು. ಇಂಥ ಪರಿಸ್ಥಿತಿ ಐತೆ ಅವರಲ್ಲಿ. ಸರ್, ಇನ್ನು ಒಟ್ಟಾರೆಯಾಗಿ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮುಂದಿನ ಹೋರಾಟ ಹೇಗೆ ಸಾಗಲಿದೆ ಅನ್ನುವಂಥದ್ದು? ಅಲ್ಲ, ಇವತ್ತು ಅಲ್ಲಿ ನಮ್ಮ ಹೋರಾಟ ಹೆಂಗಂದ್ರೆ, ನಾವು ಎಲ್ಲಿಯೋ 25 ವರ್ಷ 30 ವರ್ಷ ಆಗಿ BTD ಆಗಿ ಒಂದು ದಿವಸನೂ ಅಲ್ಲಿ ಕಾಲಿಟ್ಟಿಲ್ಲ, ಒಂದು ದಿವಸ ಕಟ್ಟಿಲ್ಲ. ಅವ್ರು ಯಾರ್ಯಾರ ಹೆಸರು ಗೊತ್ತಿಲ್ಲ ನನಗೆ. ಜನರ ಸಮಸ್ಯೆಗಳು ಹೇಳ್ತಿದ್ರು.
ನಮ್ಮ ಮನಿದ್ರಿ ಹಂಗೆ ರೀ ಹಿಂಗೆ ರೀ ಕೆಲವು ಮಂದಿ ಒಳ್ಳೆಯವರು ಬರೋರು ಕೆಟ್ಟವರು ಬರೋರು ಅದು ಕೇಳಿ ಸಾಕಷ್ಟು ನನಗೆ ಇದಾಯ್ತು. ಆಮೇಲೆ ಒಂದೇನೈತಿ ನಮ್ಮ ಸಮಾಜದವ್ರು ಸಫಾಯಿ ಕರ್ಮಚಾರಿಗಳಿದ್ರು, ಅವರು ಬಂದು ನನಗೆ ಹೇಳಿದ್ರು ಹಿಂಗಾಗೈತೆ ರೀ ನಮ್ಮ ಒಂದು. ಅವಾಗ ನಾವು ಅಲ್ಲಿ ಗ್ರೌಂಡ್ನ್ಯಾಗ ಹೋಗ್ಬೇಕಾಯ್ತು. ಅದಕ್ಕೆ ಸರ್, ಈಗ ಆ ನೀಲಕಂಠ ಅನ್ನುವಂತಹ ಅಧಿಕಾರಿ ಅಲ್ಲದೆ ತಾವು ಬೇರೆ ಬೇರೆಯವ್ರ ಮೇಲೂ ಸಹ ಒಂದು ಆರೋಪವನ್ನು ಮಾಡಿ. ನೀಲಕಂಠ ಅಂತದನ, ಅಲ್ಲಿ ಬಾರಿಗಿಡದಂತದನ, ಇನ್ನೊಬ್ಬನ ಹೆಸರು ಬನ್ನಿಗೋಳು ಅಂತದನ, ಪಾಟ್ಲ್ ಅಂತಿದ್ರು ಮೊದಲ ಅಂಗಡಿ ಅವು ಏನು, ಮತ್ತು ಇವ ಗಂಜಾಳ, ಇವು ಭಾಳ ಜನ ಅದಾರ ಅಲ್ಲಿ. ಒಟ್ಟು ಟೋಟಲಿ ಕಂಪ್ಯೂಟ್ರ್ ಆಪ್ರೇಟರ್ಸ್ನೇ ಒಟ್ಟು ಅದು ಇದು. ಈಗ ಅವರು ಪ್ಲಾಟ್ಗಳು ತೊಗೊಂಡಾರಲ್ಲ, ಅದು ಎಂಟ್ರಿ ಮಾಡಿಲ್ಲಪ್ಪ ಕಂಪ್ಯೂಟ್ರಾಗ, ಹಂಗೆ ಆ ಟೈಪ್ ಮೇಂಟೈನ್ ಮಾಡ್ಯಾರ. ಆ ಟೈಪ್ ಮೇಂಟೈನ್ ಮಾಡ್ಯಾರ. ಮತ್ತು ಈ ಕೆಲವೊಂದು ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಅದಾರಲ್ಲ, ಇವರು ತಮ್ಮ ಹೆಸರಲ್ಲೇ ಸಂಘ ಸಂಸ್ಥೆ ಹೆಸರಲ್ಲೇ 8 ಎಕರೆ 9 ಗುಂಟೆ ಜಾಗ ತೊಗೊಂಡಾರ. ಅವರು ಏನೂ ದಾಖಲೆ ಇಲ್ಲ, ಸಂಘವೇ ರಿಜಿಸ್ಟ್ರೇಷನ್ ಇಲ್ಲದೆ ಅಂಥವು ಸುಮ್ಮನೆ ಇವತ್ತು ತೊಗೊಂಡಾರ 3-4 ಜನ ತೊಗೊಂಡಾರ. ಈಗ ಇಂಥವ್ದವ ಮುಳುಗಡೆ ಸಂತೋಷ ಇಲ್ಲ. ಅಂದರೆ ಸರ್, ಇವರು ಭವಿಷ್ಯತ್ತಿನ ಪರಿವೇ ಇಲ್ಲ ಅಂತ ಹೇಗೆ? ಅವ್ರಿಗೇನಪ್ಪ ಇವು ಕೆಳವರ್ಗ ಜನ ಬಡವರು ಏನು 500 ರೂಪಾಯಿ ಕೊಟ್ಟರೆ ಓಟ್ ಹಾಕ್ತಾರೆ ಅನ್ನೋಂಥದ್ದು ಒಂದು ಭಾವನೆ ಐತೆ ಅವ್ರಿಗೆ. ಅದಕ್ಕೆ ನಾವು ಹಿಕ್ಕಟ್ಟು 500 ಯಾಕೆ 5 ಲಕ್ಷ 10 ಲಕ್ಷ ದುಡ್ಡು ಸಂಪಾದನೆ ಮಾಡ್ಬೋದು. 500 ಕೊಟ್ಟು ಅಟ್ಟು ತೊಗೋಬೋದಲ್ಲ. ಇದು ವಾರದ ಬಡ್ಡಿನೆಲ್ಲ ಸೆಕೆಂಡ್ ಬಡ್ಡಿದೆ, ಒಂದು ನಿಮಿಷಕ್ಕೂ ಬಡ್ಡಿ ಏರ್ಕೊತೋಗೋದಿಲ್ಲ. ಆ ಟೈಪ್ ಇವರು ವಿಚಾರಗಳದಾವೆ ರಾಜಕಾರಣಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಇದಿಷ್ಟು ಪರಶುರಾಮ್ ನೀಲ್ ನಾಯಕ್ ಅವರ ಮಾತುಗಳಾಗಿತ್ತು. ನಿಜಕ್ಕೂ BTDA ಭ್ರಷ್ಟರ ಒಂದು ಕೂಟವಾಗಿರುವಂಥದ್ದು. ಇಲ್ಲಿ ಸುಧಾರಣೆಗಳು ಸಾಕಷ್ಟು ಆಗಬೇಕಾಗಿರುವಂಥದ್ದು ಒಂದು ಕಳಕಳಿಯನ್ನು ಹೊತ್ತು ಪರಶುರಾಮ್ ನೀಲ್ ನಾಯಕ್ ಅವರು ಒಂದು ಹೋರಾಟವನ್ನು ಮಾಡಿದರು. ಮುಂದೆ ಕಾದು ನೋಡೋಣ ಎಲ್ಲಿಯ ಮಟ್ಟಿಗೆ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಏನಿದು ವಿವರ ಇದೆಯಲ್ಲ ಇದನ್ನು ನಡೆಸ್ಕೊಂಡು ಯಾವ ರೀತಿ ಹೋಗ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.